ಇವತ್ತು ಡಿಜಿಟಲಲ್ಲಿ ಏನೇನು ಮಾಡೋದು ನೂರಾರಿದೆ. ಅವತಾರು ತೆಗಿಬೋದು, ಬಾಹುಬಲಿನೂ ತೆಗಿಬೋದು, ಎಲ್ಲ ತೆಗಿಬೋದು. ಆದರೆ ಹಳೇದನ್ನು ಮತ್ತೆ ರೀಕ್ರಿಯೇಟ್ ಮಾಡೋಕ್ಕೆ ಒಂದು ಥಾಟ್ ಇದೆಯಲ್ಲ, ಇದು $1 ಮಿಲಿಯನ್ ಥಾಟ್ ಇದು. ಏಕೆಂದರೆ ನಮ್ಮ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಏಕೆಂದರೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತಾರೆ, ಇಂಥದನ್ನು ಯಾವುದನ್ನು ಇಟ್ಕೊಳ್ಳೋಕೆ ಅವ್ರಿಗೆ ಮನಸ್ಸಲ್ಲೇ ಇನ್ನೂ ಗೊತ್ತಿಲ್ಲ. ಒಂದು ಚರಿತ್ರೆ ಅನ್ನೋದು ಎಷ್ಟು ಮುಖ್ಯ ಅಂತ ನಾನು ಅಕಾಡೆಮಿ ಚೇರ್ಮನ್ ಆಗಿದ್ದಾಗ ಒಂದು ಪೂನಾ ಥರ ಆರ್ಕ್ಯೂವ್ಸ್ ಆಗಬೇಕು ಅಂತ ಭಾಳ ಒದ್ದಾಡಿದ್ವಿ. ಜೈಮಾಲಾ ಇಲ್ಲೇ ಇದ್ದಾರೆ, ನಾನು ಜೈಮಾಲಾ ಫ್ರಾನ್ಸಲ್ಲಿ ಹೋಗಿ ಅಲ್ಲಿ ಆರ್ಕೈವ್ಸು ಲಂಡನ್ನಲ್ಲಿ ಎಲ್ಲ ನೋಡ್ಕೊಂಬಂದು ಮಾಡಿದ್ವಿ. ಬಟ್ ಏನೂ ಆಗಲಿಲ್ಲ. ಆದರೆ ನಮ್ಮ ತಂದೆಯವರು ನನಗೆ ಭಾಳ ಸರಿ ಸುಬ್ಬಯ್ಯನಾಡು ಅವ್ರ ಬಗ್ಗೆ, ಅವರ ವಾಯ್ಸ್ ಬಗ್ಗೆ, ಅವರ ಪರ್ಫಾರ್ಮೆನ್ಸ್ ಬಗ್ಗೆ 2 ಸರಿ ಅವರು ಪ್ರಯತ್ನ ಪಟ್ಟು ಆಗಲಿಲ್ವಂತೆ. ನಮ್ಮ ತಂದೆಯವರು ವಿಟ್ಲಾಚಾರ್ಯರು ಭಾಳ ಸ್ವಲ್ಪ ಎಕನಾಮಿಕಲಿ ಪಿಕ್ಚರ್ ಮಾಡ್ತಿದ್ದವರು. ಯಾಕೆಂದರೆ ಆದಮೇಲೆ ಅವ್ರಿಗೊಂದು ಎಕನಾಮಿಕ್ಸ್ ಅಂತ ಗೊತ್ತಾಗಿತ್ತು, ಮೊದಲೆಲ್ಲ ಸಿಕ್ಕಾಪಟ್ಟೆ ಖರ್ಚು ಮಾಡಿ. ಇದೇ ಸುಬ್ಬಯ್ಯನಾಡು ಅವ್ರ ಹತ್ರ ಹೋಗಿದ್ದರಂತೆ. ಸರಿ, ಅವರು ಮೇಕಪ್ ಹಾಕಿ ಮೀಸೆ ಇದು ಮಾಡ್ತಿದ್ರಂತೆ. ಸರಿ, ಒಂದು ಕತೆ ಹೇಳಿ ಎಲ್ಲ ಆದಮೇಲಿಂದ ರೆಮ್ಯುನರೇಷನ್ ಪಾಯಿಂಟ್ ಬಂತಂತೆ. ಆಗ ನಮ್ಮ ವಿಟ್ಲಾಚಾರ್ಯರು ಯಾವಾಗಲೂ ಸ್ವಲ್ಪ ಭಾಳ ಅವರು ಕಾಮಿಡಿ ಮುದ್ದಿಂದ ಹೀಗಂದ್ರಂತೆ. ಸರಿ, ಅವರು ಹೀಗಂದ್ರಂತೆ. ಅಂದರೆ ಇವ್ರು ಹೇಳಿದ್ದು 20,000, ಅವ್ರು ಹೇಳಿದ್ದು 2 ಲಕ್ಷ. ಅಂದರೆ 2 ಲಕ್ಷ 40ನೇ ಇಸ್ವಿಲಿ ತಗೋತಿದ್ರು ಅಂದರೆ ಏನು ವ್ಯಾಲ್ಯೂ. ಸದಾಶಿವನಗರದಲ್ಲಿ 5 ಎಕರೆ 10 ಎಕರೆ ಸಿಕ್ಬಿಡ್ತಿತ್ತು ಆ ಕಾಲದಲ್ಲಿ. ಅಂದರೆ ಆ ಪವರ್ ಅವ್ರಿಗೆ ಇತ್ತು. ನಾಗೇಂದ್ರ ರಾಯರು ಅಷ್ಟೇ ಎಂತೆಂಥ ಪಿಕ್ಚರ್ ಮಾಡಿದ್ದಾರೆ. ಇವತ್ತು RNR ಬ್ಯಾನರ್, ಆ ಬ್ಯಾನರ್ಗೆ ಎಂತೆಂಥ ಫಿಲ್ಮ್ಗಳು ಬಂದಿದೆ. ಆಮೇಲೆ ಅವರ 3 ಜನ ಮಕ್ಕಳು ಕನ್ನಡ ಚಿತ್ರರಂಗದಲ್ಲಿ ಅಷ್ಟೊಂದು ಇದು ಮಾಡಿದ್ದಾರೆ. ಬಟ್ ಈಗ ಯಾತಕ್ಕೆ ಹಳೇದನ್ನು ನೆನೆಸ್ಕೋಬೇಕು ಅಂದರೆ, ಪ್ರತಿಯೊರು ಯಾರ ಚರಿತ್ರೆ ಮರೀತಾರೋ ಅದು ಯಾವಾಗಲೂ ಯಾವ ದೇಶನೂ ಉದ್ದಾಗಲ್ಲ, ಯಾವ ಇಂಡಸ್ಟ್ರಿನೂ ಉದ್ದಾಗೋದಿಲ್ಲ. ಇವತ್ತು ಬರೀ ಪ್ಯಾನ್ ಇಂಡಿಯಾ ಅಂತ ಹೊರಟೋಗ್ತಾ ಇದ್ದಾರೆ. ಬಟ್ ಕನ್ನಡದ ಭಾಷೆ, ಕನ್ನಡದ ಸಂಸ್ಕೃತಿ, ಕನ್ನಡದ ನೆಲದಲ್ಲಿರೋ ಕಥೆಗಳನ್ನ ನಾವು ಮೊದಲು ನೋಡಬೇಕು. ಆದ್ದರಿಂದ ಈ ಒಂದು ಪ್ರಯತ್ನ ಭಾಳ ಯಶಸ್ಸಾಗುತ್ತೆ. ನಿಮಗೆ ಬರೀ ನ್ಯಾಷನಲ್ ಅವಾರ್ಡಲ್ಲ, ಇದು ಆಸ್ಕಾರು ಬರಬೇಕು ಅಂತ ನನ್ನ ಆಸೆ ಅಂತ ಹೇಳಿ ಶೇಷಾದ್ರಿವರೆಗೂ ಸುನಿಲ್ ಲೋಕೇಶ್ಗೆ ಹಾರೈಸ್ತೀನಿ. ಥ್ಯಾಂಕ್ ಯು.